3 ಕಾನ್ಸ್ಟಿಟ್ಯೂನ್ಸಿ ಕವರ್ ಮಾಡಬೇಕು. ಸರ್ ಕಾಂಗ್ರೆಸ್ ಈ ಚಂಬುದು ರಾಜಕಾರಣ ಜಾಸ್ತಿ ಮಾಡ್ತಾರೆ, ಏನು ಉಪಯೋಗ ಬರಲ್ಲ ಅವೆಲ್ಲ. ಈಗ ದೇವೇಗೌಡರು ಅಕ್ಷಯಪಾತ್ರೆ ತೋರಿಸಿ ಅಂತ ಹೇಳ್ತಾರಲ್ಲ, ಈಗ ಅಕ್ಷಯಪಾತ್ರೆ ನರೇಂದ್ರ ಮೋದಿ ಕೈನಲ್ಲಿದೆ. ಇಲ್ಲಿ ಇವ್ರು ಕೊಟ್ಟಿರೋ ಚಂಬಿದೆಯಲ್ಲ, ಇದು ಈ ಸರ್ಕಾರದ ಖಜಾನೆ ಖಾಲಿ ಮಾಡಿರ್ತಕ್ಕಂಥ ಚಂಬನ್ನ ಪ್ರದರ್ಶನ ಮಾಡ್ಕೊತಾವ್ರಿ ಇವರು. ಇವ್ರು ಚಂಬು ತೋರಿಸ್ಬಿಟ್ಟು ಅಕ್ಷಯ ತೋರಿಸಿ ಅಂದರೆ ಏನು ಇಲ್ಲೇ ತೋರಿಸ್ತೀನಿ. ಇವ್ರು ಮಾಡಿರ್ತಕ್ಕಂಥ ಈಗ 11 ತಿಂಗಳು ಏನು ಅಭಿವೃದ್ಧಿ ಕಾರ್ಯಕ್ರಮ ಕೊಟ್ಟಿದ್ದಾರೆ. ಚೊಂಬಿನ ಇವರ ಚಿತ್ರ ಈ ಸರ್ಕಾರದ ಹಣೆ ಬರ ಹಾಕಿರೋದವರು. ಬೇರೆ ಚರ್ಚೆ ಮಾಡೋ ಸಮಯ ಹೇಳಿದ್ದಾರೆ. ಕುಮಾರಸ್ವಾಮಿ ಅವರು ಗೆಲ್ಲೋದೇ ಇಲ್ಲ, ಅಳಿಯ ಮೊಮ್ಮಗ ಮಗ. ಈಗ ಕೋಲಾರದಲ್ಲಿ ಒಂದು ದಲಿತ ಸಮಾಜಕ್ಕೆ ಗಲಾಟೆ ಮಾಡಿ ತಗೊಂಡಲ್ಲ ಟಿಕೆಟ್ನ, ಅದನ್ನೇ ಕೇಳಲ್ಲ. ಒಬ್ಬ ದಲಿತ ಸಮಾಜದ ಯುವಕನಿಗೆ BJPಯವರು ಕೊಡ್ಲಿಕ್ಕೆ ತಯಾರಾಗಿರಲಿಲ್ಲ. ಅಂಥದ್ರಲ್ಲಿ ನಾನು ಹಠ ಮಾಡಿ ಆ ಸೀಟ್ ತಗೊಂಡಿದ್ದು ಅಲ್ಲೇ ನಮ್ಮ ಕುಟುಂಬದಲ್ಲಿ ನಿಲ್ಸಲ್ ತಗೊಂಡ. ಅವಕಾಶ ಇದ್ದರೆ ಅವ್ರ ಹೆಂಡತಿನೂ ಬೇಕಾದ್ರೆ ನಿಲ್ಸ್ಬಿಡೋದು. ಎಲ್ಲಿ ಕೋಲಾರದಲ್ಲಿ ಏನಾದ್ರು ಅವಕಾಶ ಇದೆ? ಈಗ ಇವ್ರ ಮಗನ ಯಾತಕ್ಕೆ ತಂದವ್ರು ರಾಜಕೀಯಕ್ಕೆ? ಸಿದ್ದರಾಮಯ್ಯ ಅವ್ರ ಮಗನ ಕೊಡುಗೆ ಏನು? ಯಾತಕ್ಕೆ ತಂದರು? ಏನು ಇವ್ರು ಏನು ಬೇಕಾದರೂ ಮಾಡ್ಬೋದು. ನಾವು ದುಡಿಮೆ ಮಾಡಿದ್ದೇವೆ. ದುಡಿಮೆ ಮಾಡಿ ಜನಗಳ ಕಷ್ಟ ಸುಖದಲ್ಲಿ ಭಾಗಿಯಾಗಿ ನಾವು ರಾಜಕಾರಣದಲ್ಲಿ ಅನ್ಕೊಂಡಿದ್ರಂತೆ ಸರ್ ದೇವೇಗೌಡ ಯಾವತ್ತು ಬಿಜೆಪಿ ಜೊತೆ ಹೋಗಲ್ಲ ಅಂತ. ಬಟ್ ಇವತ್ತು ಅವರು ಅವರೇ ಕಳಿಸಿರೋದು, ಸಿದ್ದರಾಮಯ್ಯನವರೇ ಕಳಿಸಿರೋದು ಅವ್ರನ್ನ, ದೇವೇಗೌಡರು ಹೋಗ್ತಿರ್ಲಿಲ್ಲ, ಬಲವಂತ ಮಾಡಿ ಕಳಿಸಿದ್ದಾರೆ. ಅವ್ರು ಹೋಗ್ಬೇಕಾಗಿತ್ತಲ್ಲ, ಅವ್ರು ಹೋಗ್ಲಿಕ್ಕೆ ಆಗಲಿಲ್ಲ. ಹಿಂದೆ ಏನೇನು ಮಾಡಿದ್ರು, ಪ್ರಯತ್ನ ಮಾಡಿದ್ರು, ಅದೆಲ್ಲ ಗೊತ್ತಿರೋ ವಿಚಾರ. ಯಾಕೆಂದ್ರೆ ಅವರು ಪ್ರತಿನಿತ್ಯ ಸತ್ಯನೇ ಹೇಳೋದು. JDS ಜಾಸ್ತಿ ದಿನ ಉಳಿಯಲ್ಲ, ಬಿಜೆಪಿ ಜೊತೆ ಮರ್ಜ್ ಉಳಿಯುತ್ತೋ ಉಳಿಯಲ್ವೋ ಮುಂದೆ ಆ ಭಗವಂತ ಏನು ಅನ್ನೋದು ಇವರಿಗೆಲ್ಲ ಉತ್ತರ ಕೊಡ್ತಾನೆ. ಮಂಡ್ಯದಲ್ಲಿ ಕುಮಾರಸ್ವಾಮಿ ಅವ್ರ ಕೊಡುಗೆ ಏನು, ಅವ್ರು ಏನು ಗುಡ್ಡೆ ಹಾಕಿದ್ದಾರೆ ಅಂತ ಹೇಳಿ ಇವ್ರ ಕೊಡುಗೆ ಏನು? ನನ್ನ ಕೊಡುಗೆನಾದರೂ ಬೇರೆದೆಲ್ಲ ಬಿಟ್ಟುಬಿಡಿ. ಸರ್ಕಾರದಲ್ಲಿ ಮಾಡಿರೋದು, ಸರ್ಕಾರದ ಕಾರ್ಯಕ್ರಮ ಕೊಟ್ಟಿದ್ದು 750 ಕೋಟಿ ರೈತ ಸಾಲ ಮನ್ನಾ ಮಾಡಿದ್ದು, ಹಲವಾರು ನೀರಾವರಿ ಯೋಜನೆಗೆ ನಮ್ಮ ಕೆಲಸ ಏನು ಮಾಡಿದ್ವಿ ಅದೆಲ್ಲ ಇಂಥ ಕಡೆ ಇಡಿ. ರೈತರು ಕುಟುಂಬದಲ್ಲಿ ಆತ್ಮಹತ್ಯೆ ಆದಾಗ ಕೈಯಿಂದ ಹೋಗ್ಬಿಟ್ಟು 200 ಕುಟುಂಬಕ್ಕೆ ಆರ್ಥಿಕ ನೆರವು ಕೊಟ್ಟು ಬಂದಿದ್ದೀನಲ್ಲ, ಅದಕ್ಕಿಂತಲೂ ಬೇಕಾ? ಇವರೇನು ಕೊಟ್ಟರು? ಲೂಟಿ ಹೊಡೆದಿಟ್ಕೊಂಡವರಲ್ಲ. ಏನು DK ಶಿವಕುಮಾರ್ ಏನು ಕಷ್ಟಪಟ್ಟು ಸಂಪಾದನೆ ಮಾಡಿದ್ರ? ಕೈ ಎತ್ತಿ ಯಾರಾದರೂ ಬಡವರಿಗೆ ಸಮಸ್ಯೆ ಅಂದಾಗ 5 ರೂಪಾಯಿ ಕೊಟ್ಟಂತ ನಿದರ್ಶನ ಇದೆಯಾ? ಇವರಿಂದ ನಾನು ಕಲಿಬೇಕಾಗ JDS ಕಾರ್ಯಕರ್ತರಿಗೆ ಓಪನ್ ಆಫರ್ ಕೊಟ್ಟಿದ್ದಾರೆ ಸರ್. ಏನು JDS ಕಾರ್ಯಕರ್ತರಿಗೆ ನನ್ನ ಮನೆ ಓಪನ್ ಇದೆ, ತಾವು ಬನ್ನಿ, ನಾನು ಇದೀನಿ ನಿಮ್ಮ ಅವ್ರ ಪಕ್ಷದ ಕಾರ್ಯಕರ್ತ. ಮೊನ್ನೆ ಆ ನೇಹ ಅಂತಕ್ಕಂಥ ಹೆಣ್ಮಗಳು ಕೊಲೆ ಆಗಿದೆಯಲ್ಲ, ಆ ತಂದೆ ಯಾರು? ಕಾಂಗ್ರೆಸ್ ಕಾರ್ಯಕರ್ತ. ಕಾಂಗ್ರೆಸ್ ಕಾರ್ಯಕರ್ತನಿಗೆ ಅವ್ರ ರಕ್ಷಣೆ ಕೊಡೋಕ್ಕಾಗದಿದ್ದರು ಅವ್ರ ಸರ್ಕಾರದಲ್ಲಿ. ಈಗ ನನ್ನ ಕಾರ್ಯಕರ್ತ ಕರೆದು ಇವ್ರಿಗೇನು ರಕ್ಷಣೆ? ದೇವೇಗೌಡ ಸ್ವಾರ್ಥಕ್ಕಾಗಿ ಬಿಜೆಪಿ ಜೊತೆ ಹೋಗಿದ್ದಾರೆ ಅಂತ. ಇವ್ರು ಯಾತಕ್ಕವ್ರೆ? ಸಿದ್ದರಾಮಯ್ಯ ಕಾಂಗ್ರೆಸ್ ಹೋಗಿದ್ದು ಯಾತಕ್ಕೆ? ಸಿದ್ದರಾಮಯ್ಯ ಕಾಂಗ್ರೆಸ್ ಹೋಗಿದ್ದು ಯಾಕೆ? BJP ಬಿಟ್ಟು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.